ರಾಷ್ಟ್ರದ ಇತಿಹಾಸದಲ್ಲೇ ರಾಜ್ಯದ ಇತಿಹಾಸದಲ್ಲೇ ಸುವರ್ಣಾಕ್ಷರದಲ್ಲಿ ಬರೆದಿಡಬೇಕಾದಂಥ ದಿನ. ಕಂದಮಾಡಿಯ ನಿರ್ಮಾಣ ಆದಮೇಲೆ ಪ್ರಪ್ರಥಮವಾಗಿ ಜೂನ್ ತಿಂಗಳಲ್ಲೇ ಕಾವೇರಿ ಹಾಗೂ ಎಲ್ಲ ಉಪನದಿಗಳ ಡ್ಯಾಮ್ಗಳು ತುಂಬಿ ದಿನನಿತ್ಯ ನಮ್ಮ ಹೋರಾಟದ ಒಂದು ಅಂಗ ಆಗಿರ್ತಕ್ಕಂಥ ಮೆಟ್ಟೂರಿನ ಡ್ಯಾಮ್ ಸಹ ತುಂಬಿ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕೊಟ್ಟಿರ್ತಕ್ಕಂಥ ಕಾವೇರಿ ಮಾತೆಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನ ಮೊಟ್ಟ ಮೊದಲನೇ ಬಾರಿಗೆ ಅರ್ಪಣೆ ಮಾಡಲಿಕ್ಕೆ ಬಯಸ್ತೇನೆ. ಶ್ರೀರಂಗನಾಥನ ಕೃಪೆ, ಚಾಮುಂಡೇಶ್ವರಿಯ ಆಶೀರ್ವಾದ, ಕುಲದೇವರು ಕಾವೇರಿ ಬೋರಪ್ಪನ ದಿವ್ಯ ಸಾನ್ನಿಧ್ಯದಲ್ಲಿ ಪ್ರಾರ್ಥನೆ ಮಾಡೋದೈತಿ ಇವತ್ತು ಎಲ್ಲ ಸಮಸ್ಯೆಗಳಿಗೆ ಉತ್ತರವಾಗಿ ರಾಜ್ಯದ ಎಲ್ಲ ಡ್ಯಾಮ್ಗಳು ತುಂಬಿ ಉಕ್ಕಿ ಹರಿತಾ ಇರ್ತಕ್ಕಂಥ ಈ ಶುಭ ದಿನದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಜೂನ್ ತಿಂಗಳಲ್ಲೇ ಇದನ್ನು ಮಾಡಬೇಕು ಅನ್ನುವಂಥ ಪ್ರಸ್ತಾಪನೆಯನ್ನು ನಮ್ಮ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಅವ್ರ ಮುಂದೆ ಇಟ್ಟಂಥ ಸಮಯದಲ್ಲಿ ಇಲ್ಲ ಈ ಕಾರ್ಯಕ್ರಮವನ್ನು ಇವತ್ತೇ ಜೂನ್ ತಿಂಗಳಲ್ಲೇ ಮಾಡೋಣ, ಇತಿಹಾಸ ಯಾವತ್ತೂ ಮರಿಬಾರ್ದು, ಇತಿಹಾಸದ ಪುಟದಲ್ಲಿ ಈ ದಿನ ನೆನಪಾಗಿ ಉಟ್ಕೊಳ್ಕಂಥ ಕೆಲಸವನ್ನು ನಾವು ನೀವು ಎಲ್ಲ ಸೇರಿ ಮಾಡೋಣ ಅನ್ನುವಂಥ ಒಂದು ಅವರ ಅನುಮತಿ ಮೇರೆಗೆ ಕೇವಲ 2 ದಿವಸದಲ್ಲಿ ಇಷ್ಟೆಲ್ಲ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋಕ್ಕೆ ಸಿಕ್ಕಂಥ ಸಮಯ 2 ದಿವಸ ಮಾತ್ರ. ತಾವೆಲ್ಲ ಬಂದು ಭಾಗವಹಿಸಿ ಹರಿಸಿದಿರಿ, ಕಾವೇರಿ ಮಾತೆಯನ್ನು ಪ್ರಾರ್ಥನೆ ಮಾಡಿದಿರಿ. ನಮ್ಮ ಜೀವ ಜಲವನ್ನು ಸುರಕ್ಷಿತವಾಗಿ ಇರ್ತಕ್ಕಂಥ ಕೆಲಸವನ್ನು ನಾವು ನೀವು ಎಲ್ಲ ಸೇರಿ ಮಾಡಬೇಕಾದಂಥ ದಿನಗಳು ಇವು ಅನ್ನುವಂಥದ್ದನ್ನು ಮೆಲುಕಾಗ್ತಾ ಶ್ರೀರಂಗಪಟ್ಟಣ ಕ್ಷೇತ್ರದ ವಿಧಾನಸಭಾ ಸದಸ್ಯನಾಗಿ 3ನೇ ಬಾರಿ ಆಯ್ಕೆ ಮಾಡಲಿಕ್ಕೆ ತಾವೆಲ್ಲ ಕಾರಣಕರ್ತರಾಗಿದ್ದರೆ ಇವತ್ತಿನ ಇತಿಹಾಸ ಪುಟದಲ್ಲಿ ನಾನು ಸಹ ಇದರಲ್ಲಿ ಸೇರ್ಲಿಕ್ಕೆ ಒಬ್ಬ ಅರ್ಹತೆ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದರೂ ನಿಮ್ಮೆಲ್ಲರ ಕೃಪೆಯಿಂದ ಇವತ್ತು ನಾನು ಸಹ ಸೇರಿದ್ದೇನೆ ಅನ್ನುವಂಥದ್ದು ಅದನ್ನು ಹೆಮ್ಮೆಯಿಂದ ಹೇಳ್ಕೊಳ್ಳಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ನಾನು ಬೇಡ್ಕೊಳ್ಳೋದಿಷ್ಟೇ, ಪ್ರಾರ್ಥನೆ ಮಾಡ್ಕೊಳ್ಳೋದಿಷ್ಟೇ. ಇವತ್ತು 100 ಕೋಟಿಯನ್ನು ಇವತ್ತು ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ಅಲ್ಲ, ಮಂಡ್ಯ ಜಿಲ್ಲೆಯ ವಿಧಾನಸಭಾ ಕ್ಷೇತ್ರದ ಎಲ್ಲ ಕ್ಷೇತ್ರಗಳಿಗೆ ಯಾವುದೇ ತಾರತಮ್ಯ ಇಲ್ಲದ ರೀತಿ ಎಲ್ಲ ಕ್ಷೇತ್ರಗಳ ಅಭಿವೃದ್ಧಿಗೆ 100 ಕೋಟಿ ರೂಪಾಯಿಗಳನ್ನ ವೆಚ್ಚ ಮಾಡಿರ್ತಕ್ಕಂಥದ್ದು ಈ ಹಿಂದೆ ಯಾವತ್ತೂ ಇಲ್ಲ. ಇವತ್ತು ಕಳೆದ 2 ವರ್ಷಗಳಿಂದ ಸುಮಾರು 200 ಕೋಟಿಗಿಂತ ಹೆಚ್ಚು ವೆಚ್ಚವನ್ನು ನೀರಾವರಿ ಇಲಾಖೆ ಒಂದರಲ್ಲೇ ಮಾಡಿದ್ದೀವಿ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲೇ ಅಂತ ಹೇಳಿದ್ರೆ ನಮಗೆ ಹೆಮ್ಮೆ ಆಗ್ತದೆ. ಇದನ್ನು ಹೆಚ್ಚುಗಾರಿಕೆ ಅಲ್ಲ ಅನ್ನುವಂಥದ್ದು ಮಾತನ್ನು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಈಗ ಬರ್ತಾ ಅದನ್ನೇ ಹೇಳಿದ್ರು. ನೋಡ್ಯಾ, ನಿನ್ನ ಕ್ಷೇತ್ರ ಅಭಿವೃದ್ಧಿ ಆಗಬೇಕು, ಮತ್ತೊಮ್ಮೆ ನೀನು ಗೆಲ್ಲಬೇಕು, ಜನಸಾಮಾನ್ಯರ ಜೊತೆ ಇರಬೇಕು, ನಿಮ್ಮ ತಂದೆ ತಾಯಿಯವರ ಬಂಡಿ ಸಿದ್ದೇಗೌಡರು ವಿಜಯಲಕ್ಷ್ಮಮ್ಮನವರ ಹೆಸರು ಉಳಿಸ್ಬೇಕು ಅನ್ನುವಂಥ ಮಾತನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೇಳಿದಾಗ ನಾನು ಒಂದು ಸಲ ದಿಗ್ಭ್ರಮೆ ಆದೆ. ನಾನು ಇಷ್ಟೊಂದು ಪುಣ್ಯವಂತನ, ನನಗೆ ಅರ್ಹತೆ ಇದೆಯಾ? ನಮ್ಮ ತಂದೆಯವರ ಬಿಟ್ಟು ಹೋದಂಥ ಕಾಲದಲ್ಲಿ ಈ ರಾಜ್ಯದಲ್ಲಿ ನಮ್ಮನ್ನು ಕುಟುಂಬವನ್ನು ಬೆಂಬಲಿಸ್ಕೊಂಡು ಕಳೆದ 10-11 ಚುನಾವಣೆಯನ್ನು ಎದುರಿಸಲಿಕ್ಕೆ ಸೋಲು ಗೆಲುವು ಸಹಜವಾಗಿರ್ತದೆ. ಅವೆಲ್ಲವನ್ನು ಮೀರಿ ನಿಲ್ಲಲಿಕ್ಕೆ ಕಾರಣಕರ್ತರಂತ ನಿಮಗೆ ಧನ್ಯವಾದಗಳನ್ನ ಅರ್ಪಿಸಲೇಬೇಕು, ಕೃತಜ್ಞತೆಗಳನ್ನ ಅರ್ಪಿಸಲೇಬೇಕು ಅನ್ನುವಂಥ ಸಮಯ ಇದು ಅನ್ನುವಂಥ ಮಾತನ್ನು ಹೇಳ್ತಾ 1, 2, 3 ಬೇಡಿಕೆಯನ್ನು ನಾನು ತಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ತೇನೆ. ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಜನರ ಪರವಾಗಿ ಈ ಸಲ ನೀರಾವರಿ ಇಲಾಖೆಯಿಂದ ಸುಮಾರು 150 ಕೋಟಿ ರೂಪಾಯಿಗಳಿಗೆ ತಾವು ಕಾವೇರಿ ನೀರಾವರಿ ನಿಗಮದಿಂದ ಮಂಜೂರಾತಿ ಕೊಟ್ಟಿದ್ದೀರಿ. ಆದರೆ ಅದು ಆರ್ಥಿಕ ಇಲಾಖೆ ಮುಂದೆ ಇದೆ. ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರ ಅಲ್ಲ, ಮಂಡ್ಯ ಜಿಲ್ಲೆಯ ಎಲ್ಲ ವಿಧಾನಸಭಾ ಕ್ಷೇತ್ರಗಳ ಅಭಿವೃದ್ಧಿಗೆ ಸುಮಾರು 100 ಕೋಟಿ ರೂಪಾಯಿಗಳ ಮಂಜೂರಾತಿಗೋಸ್ಕರ ತಮ್ಮ ಅನುಮತಿಗೋಸ್ಕರ ಕಾಯ್ದಿದೆ. ದಯಮಾಡಿ ಈ ಸಂದರ್ಭದಲ್ಲಿ ನನ್ನ ವಿನಂತಿ ಇಷ್ಟೇ, ಪ್ರಾರ್ಥನೆ ಇಷ್ಟೇ, ಆ ಮಂಜೂರಾತಿಯನ್ನು ಕೊಟ್ಟು ಏನು ಭಾಳ ಅಣೆಕಟ್ಟು ಪ್ರಾರಂಭ ಆದಂಥ
ದಿನಗಳಿಂದ ಇರ್ತಕ್ಕಂಥ ಅಣೆಕಟ್ಟು ಚಾನೆಲ್ಗಳು ಇವು, CDS, ಬಂಗಾರದೊಡ್ಡಿ, ವಿರ್ಜಾನಾಲೆ, RBLL, ರಾಜಲಕ್ಷ್ಮಿ, ರಾಜಪರಮೇಶ್ವರಿ, ರಾಮಸ್ವಾಮಿ ಅಣೆಕಟ್ಟೆಗಳು, ಅದು ಬರ್ತಕ್ಕಂಥ ಉಪನಾಲೆಗಳು ಇದುವರೆಗೆ ತಮ್ಮ ಕಾಲಾವಧಿ ಬಿಟ್ಟರೆ, ನಾನು ಕಳೆದ ವಿಧಾನಸಭಾ ಇದರಲ್ಲಿ ಸದಸ್ಯನಾಗಿದ್ದಾಗ ಸಹ ತಾವು ಕಾವೇರಿ ಅಣೆಕಟ್ಟಿನ ನಾಲೆಗಳಾದಂಥ ವಿರ್ಷಾ ನಾಲೆ ಮತ್ತು CDS ನಾಲೆ ಆಧುನೀಕರಣಕ್ಕೆ ಚಾಲನೆ ಕೊಟ್ಟಿದ್ರಿ. ಅವತ್ತು ಸಹ ನೂರಾರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಳೆದ ಸುಮಾರು ವರ್ಷಗಳಿಂದ ನೆನಗುದಿಗೆ ಬಿದ್ದಂಥ ಕಾಲುವೆಗಳ ಆಧುನೀಕರಣ ಮಾಡಿಕೊಟ್ಟಿದ್ರಿ. ಅದಕ್ಕೆ ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಅರ್ಪಿಸ್ತೇನೆ. ಆದರೆ ಅದರಿಂದ ಬರ್ತಕ್ಕಂಥ ಉಪನಾಲೆಗಳ ಅಭಿವೃದ್ಧಿ ಇದುವರೆಗೂ ಸಹ ಆಗಿಲ್ಲ. ದಯಮಾಡಿ ತಮ್ಮಲ್ಲಿ ಕಾಳಜಿಪೂರ್ವಕವಾದ ವಿನಂತಿ ಮಾಡ್ತಾನೆ, ತಾವು ದಯಮಾಡಿ ಇವತ್ತು ಆ ಕಾರ್ಯಕ್ರಮಕ್ಕೆ ನಮಗೆ ಏನು ಕಾವೇರಿ ನೀರಾವರಿ ನಿಗಮದಿಂದ ತಮ್ಮ ಅಧ್ಯಕ್ಷತೆಯಲ್ಲಿ ಮಂಜೂರಾಗಿರ್ತಕ್ಕಂಥ ನೂರಾರು ಕೋಟಿ ರೂಪಾಯಿ, ಸುಮಾರು 150 ಕೋಟಿ ರೂಪಾಯಿಗಳ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ 150 ಕೋಟಿ ರೂಪಾಯಿಗಳ ಮಂಜೂರಾತಿ ಕಾಯ್ಕೊಂಡಿದೆ. ಹಾಗೆ ಶ್ರೀರಂಗಪಟ್ಟಣದಲ್ಲ, ಮಂಡ್ಯ ಜಿಲ್ಲೆಯ ನೀರಾವರಿ ಇಲಾಖೆಗೆ ಎಲ್ಲ ಕ್ಷೇತ್ರಗಳ ಅಭಿವೃದ್ಧಿಗೆ ಕೊಟ್ಟಿರ್ತಕ್ಕಂಥ ತಮ್ಮ ಅಧ್ಯಕ್ಷತೆಯಲ್ಲಿ ನಡೆದಿರ್ತಕ್ಕಂಥ ನೀರಾವರಿ ಇಲಾಖೆ ಸಭೆಯಲ್ಲಿ ಸಹ ಅನುಮೋದನೆ ಆಗಿದೆ. ಆರ್ಥಿಕ ಇಲಾಖೆ ಮಂಜೂರಾತಿ ಒಂದು ಬಾಕಿ ಇದೆ. ದಯವಿಟ್ಟು ಇವತ್ತು ಆಶ್ವಾಸನೆಯನ್ನು, ಒಂದು ಭರವಸೆಯನ್ನು ಕೊಡಬೇಕು. ಇತಿಹಾಸದ ನಿರ್ಮಾಣ ಆಗಿರ್ತಕ್ಕಂಥ ಇವತ್ತಿನ ದಿನ ಸುವರ್ಣಾಕ್ಷರದಲ್ಲಿ ಬರೆದಿರ್ತಕ್ಕಂಥ ದಿನ. ಮೈಸೂರಿನ ಅವಿಭಾಜ್ಯ ಅಂಗ ನಾವು ಮಂಡ್ಯ ಜಿಲ್ಲೆ ಹಾಗೂ ಚಾಮರಾಜನಗರ ಜಿಲ್ಲೆ, ಈ ಎರಡೂ ಜಿಲ್ಲೆಯನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇದ್ದೀರಿ. ಅದಕ್ಕೆ ನಾವು ಕೃತಜ್ಞತೆಯಿಂದ ತಮ್ಮ ನೆನೆಸ್ತೇವೆ. ಯಾವಾಗಲೂ ನಮ್ಮ ಜಿಲ್ಲೆಗೆ ಕೃಷಿ ವಿಶ್ವವಿದ್ಯಾನಿಲಯ ಕೊಟ್ಟಿದ್ದೀರಿ, ಅನೇಕ ಕಾರ್ಯಕ್ರಮಗಳಿಗೆ ಮಂಜೂರಾತಿ ಕೊಟ್ಟು ಅದಕ್ಕೆ ಚಾಲನೆ ಕೊಟ್ಟಿದ್ದೀರಿ. ಇದಕ್ಕೆ ನಮ್ಮ ಜಿಲ್ಲೆಯ ಜನ ನಾವು ಸಹ ಯಾವಾಗಲೂ ನಿಮಗೆ ಕೃತಜ್ಞತೆಯಿಂದ ಇರ್ತೇವೆ ಅನ್ನುವಂಥ ಮಾತನ್ನು ಹೇಳ್ತಾ, ನನಗೆ ಈ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ತಮ್ಮೆಲ್ಲರಿಗೆ ನನ್ನ ಗೌರವಪೂರ್ವಕವಾದಂಥ ನಮಸ್ಕಾರಗಳನ್ನ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಕಾವೇರಿ ಮಾತೆ. ಕಾವೇರಿಯ ಕೃಪೆ ನಮ್ಮೆಲ್ಲರನ್ನು ಕಾಯಲಿ. ಪ್ರಾಸ್ತಾವಿಕ ನುಡಿಗಳನ್ನು ಆಡಿದಂತಹ ಸನ್ಮಾನ್ಯ ಶ್ರೀ ರಮೇಶ್ ಬಂಡಿ ಸಿದ್ದೇಗೌಡರಿಗೆ ಅನಂತ ವಂದನೆಗಳು. ಬಂಧುಗಳೇ, 92 ವರ್ಷಗಳ ನಂತರ ಕೃಷ್ಣರಾಜಸಾಗರ ಅಣೆಕಟ್ಟು ಭರ್ತಿಯಾಗಿದೆ, ಹೊಸ ದಾಖಲೆಯನ್ನು ಬರೆದಿದೆ. ಇದೇ ಮೊದಲ ಬಾರಿಗೆ ಜೂನ್ ತಿಂಗಳಲ್ಲೇ ಜಲಾಶಯ ಭರ್ತಿಯಾಗಿದೆ.